ನಮಸ್ಕಾರ ಸ್ನೇಹಿತರೆ, ಸಖತ್ ರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಮತ್ತೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತವಾ ಚಿಕನ್ ಹೇಗೆ ಮಾಡೋದಂತ ನಾವು ನೋಡ್ಲಿಕ್ಕಿದ್ದೇವೆ. ಸ್ನೇಹಿತರೆ, ಈ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾದ್ರೆ ಇದನ್ನ ರೆಡಿ ಮಾಡೋದು ಹೇಗೆ? ಮೊದಲಿಗೆ ಒಂದು ಪಾತ್ರೆಯಲ್ಲಿ 200 ml ಮೊಸರು ಹಾಕೊಳ್ಳೋಣ. 1 ಟೀ ಸ್ಪೂನ್ ಶುಂಠಿ ಪೇಸ್ಟ್, 1 ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. 2 ಟೀ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳೋಣ. ಧನಿಯಾ ಪುಡಿ ಹೀಗೆ ಗರಿಗರಿಯಾಗಿರಲಿ. 1 ಟೀ ಸ್ಪೂನ್ ಜೀರಾ ಪೌಡರ್, ಅದು ಕೂಡ ಸ್ವಲ್ಪ ಗರಿಗರಿಯಾಗಿ ಇರಲಿ. 1 ಟೀ ಸ್ಪೂನ್ ಸೋಂಪು ಪುಡಿ ಹಾಕೊಳ್ಳೋಣ. ಅದರ ನಂತರ ತುಂಬಾನೇ ಇಂಪಾರ್ಟೆಂಟ್ 1 ಟೀ ಸ್ಪೂನ್ ಕಾಳುಮೆಣಸು ಪೌಡರ್, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್. ಈ ರೆಸಿಪಿಯಲ್ಲಿ ಖಾರ ಮಾತ್ರ ಕಡಿಮೆ ಆಗಲೇಬಾರ್ದು, ಅದಕ್ಕೆ 2 ಟೀ ಸ್ಪೂನ್ ಖಾರದ ಪುಡಿ ಹಾಕೊಳ್ಳೋಣ. ಜೊತೆಗೆ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಷ್ಟೇ ನಮಗೆ ಮಸಾಲೆ ಸಾಮಗ್ರಿಗಳು ಬೇಕಾಗಿದ್ದರಿಂದ ಈ ಒಂದು ಅಡುಗೆನ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ನಾವೇನು ಮಾಡ್ಕೊಳ್ಳೋಣ, ಎಲ್ಲ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪಾತ್ರೆನ ನಾವು ಸೈಡಲ್ಲಿ ಇಡೋಣ. ಟೆಕ್ಸ್ಚರ್ ನೋಡಿ, ಮಸಾಲದು ತುಂಬಾನೇ ಚೆನ್ನಾಗಿ ಬಂದಿದೆ. ಈ ಒಂದು ರೆಸಿಪಿಲಿ ನಾವು ಪೂರ್ತಿ ಕೋಳಿ ಯೂಸ್ ಮಾಡ್ತಿರೋದ್ರಿಂದ ಅದನ್ನ 4 ಭಾಗ ಮಾಡ್ಕೊಂಡಿದೀವಿ. ಅದಕ್ಕೆ 2 ಟೀ ಸ್ಪೂನ್ ನಿಂಬೆ ರಸ ಹಾಕೊಳ್ತಾ ಇದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನ 10 ನಿಮಿಷ ಸೈಡಲ್ಲಿ ಇಡೋಣ. ಅದರ ನಂತರ ನಾವು ಈಗಾಗಲೇ ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನ ಚಿಕನ್ ಮೇಲೆ ಚೆನ್ನಾಗಿ ಹಾಕೊಳ್ಳೋಣ. ಸ್ನೇಹಿತರೆ, ಈ ರೆಸಿಪಿನ ನಾವು ತವಾ ಮೇಲೆ ಮಾಡ್ತಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬೇಯಬೇಕು. ಹಾಗಿರೋದ್ರಿಂದ ನಾವು ಮುಂಚೆನೆ ಈ ಚಿಕನ್ ಮೇಲೆ ಸ್ವಲ್ಪ ಕಟ್ಸ್ ಹಾಕೊಂಡಿದ್ದೀವಿ. ಅವಾಗ ಆ ಮಸಾಲೆ ಏನಿದೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಮತ್ತೆ ತವಾ ಮೇಲೆ ಬೇಯಲಿಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 30 ನಿಮಿಷ ನಾವು ಇದನ್ನ ಫ್ರಿಜ್ ಅಲ್ಲಿ ಹಾಗೆ ಇಟ್ಬಿಡೋಣ. ನೋಡಿ, ಕಲರ್ ತುಂಬಾನೇ ಚೆನ್ನಾಗಿ ಕೊಟ್ಟಿದೆ. ಚಿಕನ್ ಮೇಲೆ ಕಟ್ಸ್ ಹಾಕಿದ್ರಿಂದ ಮಸಾಲ ತುಂಬಾ ಚೆನ್ನಾಗಿ ಕೂತಿದೆ. 30 ನಿಮಿಷದ ನಂತರ ಒಂದು ತವಾ ತಗೊಂಡು ಅದರ ಮೇಲೆ ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಮೊದಲಿಗೆ ಒಂದು 3 ನಿಮಿಷ ಹೈ ಫ್ಲೇಮಲ್ಲೇ ಇರಲಿ. ಅದರ ನಂತರ ಲೋ ಫ್ಲೇಮಲ್ಲೇ ನಾವು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ, ಕೆಲವರು ಈ ಅಡುಗೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಫುಲ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚಿಕನ್ನ ಬೇಯಿಸ್ಲಿಕ್ಕೆ ಹೋಗ್ತಾರೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಚಿಕನ್ ತುಂಬ ಟೇಸ್ಟ್ ಕೊಡೋದಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ಒಂದು 3 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಅದರ ನಂತರ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸೋದಾದರೆ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಗಾಗ ನೀವು ಚಿಕನ್ನ ಆ ಕಡೆ ಈ ಕಡೆ ಮಾಡ್ಕೊಳ್ಬೋದು. ನಿಮಗೆ ಸ್ವಲ್ಪ ಖಾರ ಬೇಕಾದರೆ ಹಸಿಮೆಣಸು ಮತ್ತು ನಿಂಬೆಹಣ್ಣನ್ನು ಸ್ಲೈಸ್ ಮಾಡ್ಕೊಂಡು ಹಾಕೊಳ್ಳೋದಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ರೀತಿ ಮಾಡಿ ನೋಡಿ. ನಿಮಗೆ ಚಿಕನ್ ಮೇಲಿರೋ ಕೋಟಿಂಗ್ ಸ್ವಲ್ಪ ಕಮ್ಮಿ ಅನಿಸೋದಾದರೆ ಈ ಥರ ಉಳಿದಿರೋ ಮಸಾಲೆನೂ ಹಾಕಿ ಆ ಕಡೆ ಈ ಕಡೆ ಮಾಡ್ತಾ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಥರ ಅಡುಗೆಗಳನ್ನು ನೀವು ಮನೆಯಲ್ಲೇ ಮಾಡೋದಾದರೆ ಅದು ಟೇಸ್ಟ್ ಅಂತೂ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ರೆಸ್ಟೋರೆಂಟಲ್ಲಿ ನೋಡಲಿಕ್ಕೆ ಹೇಗಿರುತ್ತೋ ಅದೇ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಕಲರ್ ಕೊಟ್ಟಿದೆ ನೋಡಿ. ಈಗ ನಾವು ಉಳಿದ 2 ಪೀಸ್ಗಳನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇವತ್ತು ನಾವೇನು ಚಿಕನ್ ತವಾ ಫ್ರೈ ಮಾಡಿದ್ದೀವಿ, ಇದು ರೆಡಿಯಾಗಿದೆ. ಇವಾಗ ಅದ್ರ ಮೇಲೆ ಸ್ವಲ್ಪ ನಿಂಬೆ ರಸ ಹಾಕೊಂಡು ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿ ಕಲರ್ ಕೊಟ್ಟಿದೆ, ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ನೀವು ಕೂಡ ಹೀಗೆ ಮಾಡಿ ನೋಡಿ. ಒಂದು ಮಾತ್ರ ಮರಿಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡಲಿಕ್ಕೆ. ಮತ್ತೆ ಸಿಗೋಣ ಹೊಸ ಅಡುಗೆ ಜೊತೆಗೆ. ಧನ್ಯವಾದಗಳು.